ನಮಸ್ಕಾರ. ಸ್ಮೃತಿ ಹ್ಯಾರಿಸ್ ಶತಕದ ಆರ್ಭಟಕ್ಕೆ ತತ್ತರಿಸಿ ಹೋಯಿತು ಯುಪಿ ಪಡೆ. ಇನ್ನು ಒಂದೇ ಓವರ್ಗೆ ಬರೋಬ್ಬರಿ ಬಂತು 32 ರನ್. ಇನ್ನು ನಮ್ಮ RCB ತಂಡ ಇಲ್ಲಿ ಯುಪಿ ವಿರುದ್ಧ ಗೆದ್ದು ಇತಿಹಾಸವನ್ನು ಬರೆತು. ಈ ಹಿಂದೆ ನಾವು ಮುಂಬೈ ಇಂಡಿಯನ್ಸ್ ವಿರುದ್ಧ ಕೂಡ ಗೆದ್ದು ದಾಖಲೆ ಬರ್ತಿದ್ವಿ. ಈ ಮೂಲಕ ಯುಪಿ ವಾರಿಯರ್ಸ್ ವಿರುದ್ಧ RCB ಆರ್ಭಟ ಹೇಗಿತ್ತು ಎಂಬುದರ ಗುರುತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು RCB ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಇದಕ್ಕೆ ಮೊದಲು ಟಾಸ್ ಗೆದ್ದಿದ್ದು ನಮ್ಮ RCB ತಂಡ. ಇನ್ನು ಬ್ಯಾಟಿಂಗ್ ಮಾಡಿದ ಯುಪಿ ವಾರಿಯರ್ಸ್ ತಂಡಕ್ಕೆ RCB ಬೌಲಿಂಗ್ ಸಿಕ್ಕಾಪಟ್ಟೆ ಕಾಟ ಕೊಟ್ಟರು. ಈ ಮೂಲಕ ಯುಪಿ ವಾರಿಯರ್ಸ್ ಇದಕ್ಕೆ ತತ್ತರಿಸಿ ಉತ್ತರ ಕೊಡೋಕ್ಕಾಗದೆ ಕೇವಲ 143ಕ್ಕೆ ಸುಸ್ತಾಯಿತು. ಇನ್ನು ಮೆಕ್ಲನಿಗೆ 14 ರನ್ ಹೊಡೆದ ಔಟ್ ಆದರೆ ಹರ್ಲಿನ್ ಡಿಯೋಲ್ ಅವರು 14 ರನ್ ಹೊಡೆದರೆ ರಿಚ್ಫೀಲ್ಡ್ 20, ನವಗಿರೆ 5 ಕೊನೆಯದಾಗಿ ಕುಸಿದು ಹೋದ ಯುಪಿ ತಂಡಕ್ಕೆ ಆಧಾರವಾಗಿದ್ದು ದೀಪ್ತಿ ಶರ್ಮಾ ಮತ್ತು ಡಾಟಿನ್ ಅವರ ಜೋಡಿ. ಈ ಒಂದು ಜೋಡಿ ಅರ್ಧಶತಕಗಳ ಜೊತೆ ಆಟವಾಡಿ ಕೊನೆಯದಾಗಿ ನಾಟ್ಔಟ್ ಆಗಿ ಇಬ್ಬರು ಕೂಡ ಉಳಿದುಕೊಂಡರು. ಅಂದರೆ ದೀಪ್ತಿ ಶರ್ಮಾ 45 ರನ್ ಹೊಡೆದರೆ ಇಲ್ಲಿ ಶ್ವೇತಾ ಶ್ರೀವಾಸ್ತವ್ 6ಕ್ಕೆ 0 ರನ್ಗೆ ಔಟ್ ಆಗ್ತಾರೆ. ಬಟ್ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟನ್ನು ನದೀಮ್ ಡಿಕ್ಲಾರ್ಕ್ ಅವರು ನಮ್ಮ RCB ತಂಡಕ್ಕೆ ತಂದುಕೊಡ್ತಾರೆ. ಮತ್ತೊಮ್ಮೆ ರೈಟ್ ಆರ್ಮ್ ಬೌಲರ್ ಆಗಿ ನಮ್ಮ RCBಗೆ ಇವರು ಗೋಲ್ಡನ್ ಆರ್ಮ್ ಅಂತಲೇ ಹೆಸರುವಾಸಿಯಾಗಿದ್ದರು. ಈ ಮೂಲಕ ಇಲ್ಲಿ ಡಾಟಿನ್ ಅವರು 40 ರನ್ ಹೊಡೆದು ಈ ಒಂದು ಕುಸಿದು ಹೋದ ಯುಪಿ ತಂಡಕ್ಕೆ ಸ್ವಲ್ಪ ಕೊಂಚತ್ತು ಜೀವ ತಂದರು. 143ಕ್ಕೆ 5 ವಿಕೆಟ್ ಕಳೆದುಕೊಂಡರೆ ಇಲ್ಲಿ ನಮ್ಮ RCB ತಂಡದ ಪರ ಬಾಲಿಂಗ್ ಚೆನ್ನಾಗಿ ಮಾಡಿದ್ರು. ಲಾರೆನ್ ಬೆಲ್ ಮತ್ತೊಮ್ಮೆ ಇಲ್ಲಿ ಎಕನಾಮಿಕಲ್ ಬಾಲಿಂಗ್ ಮಾಡಿದರು. 4 ಓವರ್ ಬಾಲಿಂಗ್ ಮಾಡಿದಂತಹ ಈ ಒಂದು ಲಾರೆನ್ ಬೆಲ್ ಅವರು ಕೇವಲ ಕೊಟ್ಟದ್ದು 16 ರನ್ ಮಾತ್ರ. ಹೀಗಾಗಿ ಒಂದು ವಿಕೆಟ್ ಪಡೆದುಕೊಂಡು ಇವರು 4ರ ಎಕಾನಮಿಯಲ್ಲಿ ಬೌಲ್ ಮಾಡ್ತಾರೆ. ಇನ್ನು ಸ್ಮಿತ್ ಅವರು 4 ಓವರ್ಗೆ 30 ರನ್ ಬಿಟ್ಟು ದುಬಾರಿ ಆದರೆ ಶ್ರೇಯಾಂಕ ಪಾಟೀಲ್ ಕೂಡ 50 ರನ್ ಬಿಟ್ಟು ದುಬಾರಿ ಆದರೂ ಕೂಡ 2 ಪ್ರಮುಖ ವಿಕೆಟನ್ನು ಇವರು ಪಡೆದುಕೊಂಡರು. ನದೀಮ್ ಡಿಕ್ಲಾರ್ಕ್ ಅವರು 2 ವಿಕೆಟ್ ಪಡೆದಲ್ಲಿ ನಿಂತಿದ್ದರು. ಈ ಒಂದು 144ರ ಟಾರ್ಗೆಟ್ ಪಡೆದಿದ್ದ RCB ತಂಡ ಆರಂಭಿಕರಾಗಿ ಕಣಕ್ಕೆ ಇಳಿದಿದ್ದು ಸ್ಮೃತಿ ಮಂದನ ಮತ್ತು ಗ್ರೇಸ್ ಹ್ಯಾರಿಸ್ ಅವರ ಜೋಡಿ. ಒಂದು ಜೋಡಿ ಯುಪಿ ವಾರಿಯರ್ಸ್ ತಂಡವನ್ನು ತತ್ತರಿಸಿತು. ಪಂದ್ಯವನ್ನೇ ಗೆಲ್ಲಿಸಿಕೊಟ್ಟದು ಇವರಿಬ್ಬರೇ. ಹೀಗಾಗಿ ಈ ಒಂದು 144ರ ಟಾರ್ಗೆಟನ್ನು RCB ತಂಡ ಕೇವಲ 12.1 ಓವರ್ನಲ್ಲಿ ಗೆದ್ದು ಬಿಗಿದೆ. ಇನ್ನೂ 47 ಬಾಲ್ ಬಾಕಿ ಇರುವಂತೆ ಒಂದು ಪಂದ್ಯ RCB ತಂಡ ತೆಗೆದುಕೊಳ್ತು. ಗ್ರೇಸ್ ಹ್ಯಾರಿಸ್ ಅವರು 83 ರನ್ ಹೊಡೆದು ಔಟ್ ಆದರೆ ಸ್ಮೃತಿ ಮಂದನ 47 ರನ್ ಅಜೇರಾಗಿ ಹೊಡೆದರು. ಕೊನೆಯದಾಗಿ ರಿಚಾ ಘೋಷ್ ಅವರು 4 ಹೊಡೆದರ ಮುಖಾಂತರ ಈ ಒಂದು ಪಂದ್ಯಕ್ಕೆ ನಾಂದಿ ಹೇಳಿದರು. ಗ್ರೇಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದನ ಅವರ ಜೋಡಿ 137 ರನ್ಗಳ ಓಪನಿಂಗ್ ಪಾರ್ಟ್ನರ್ಶಿಪ್ ಆಡಿ ಈ ಒಂದು ಪಂದ್ಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡರು. ಅಂದರೆ ಗ್ರೇಸ್ ಹ್ಯಾರಿಸ್ ಅವರ ಆ ಒಂದು 37 ರನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಯಿತು. ಅಂದರೆ 6ನೇ ಓವರ್ನಲ್ಲಿ ಡಾಟಿನ್ ಅವರು ಬೌಲ್ ಮಾಡಲು ಬರ್ತಾರೆ. ಹೀಗಾಗಿ ಡಾಟಿನ್ ಅವರು ಎಸೆದಂತಹ ಆ ಒಂದು ಓವರ್ಗೆ ಗ್ರೇಸ್ ಹ್ಯಾರಿಸ್ ಅವರು WPL ಇತಿಹಾಸದ ಈಕ್ವಲ್ ಸ್ಕೋರನ್ನು ಮಾಡ್ತಾರೆ. ಅಂದರೆ ಇದೇ ವರ್ಷ ನಮ್ಮ RCB ಮಾಜಿ ಆಟಗಾರ್ತಿ ಸೋಫಿಯಾ ಡಿವೈನ್ ಅವರು 32 ರನ್ನ ಇದೇ ಯುಪಿ ವಾರಿಯರ್ಸ್ ವಿರುದ್ಧ ಹೊಡೆದಿದ್ರು. ಈಗ RCBಯ ಆಟಗಾರ್ತಿ ಅಂದರೆ ಯುಪಿ ವಾರಿಯರ್ಸ್ನ ಮಾಜಿ ಆಟಗಾರ್ತಿ RCB ತಂಡದ ಪರ 32 ರನ್ ಚಚ್ಚಿ ಬಿಸಾಕಿದರೆ ಡಾಟಿನ್ ಹೊಡೆದಿದ್ದು 40 ರನ್. ಹೀಗಾಗಿ ಕೊಟ್ಟದ್ದು 32 ರನ್. ಹೀಗಾಗಿ ಡಾಟಿನ್ ಅವರಿಗೆ ಕೇವಲ ಒಂದೇ ಓವರ್ ಕೊಟ್ಟದ್ದು ಇಲ್ಲಿ 32 ರನ್ ಎಕಾನಮಿಯಲ್ಲಿ ಅವರು ಬೌಲ್ ಮಾಡಿದರು. ಇದು ಏನಪ್ಪ ಅಂದರೆ RCB ವರ್ಸಸ್ ಯುಪಿ ವಾರಿಯರ್ಸ್ ನಡುವಿನ ಬಿಗ್ಗೆಸ್ಟ್ ಹೈಲೈಟ್ಸ್ ಆಗಿದೆ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.